ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ ಹರಿಕಥಾಮೃತ ಸಾರದಲ್ಲಿ 23ನೇ ಸಂಧಿ ಕಲ್ಪಸಾಧನ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಿ. ಓಕೆ. ತಮಗೆ ಮೊದಲನೇ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ತಮ್ಮ ಹೆಸರು ಹೇಳಿ. ರಮಾಮಣಿ ರಂಗರಾವ್ ಅಂತ. ರಮಾಮಣಿ ರಂಗರಾವ್. ಇರೋದು ತಾವು ತ್ಯಾಗರಾಜನಗರ, ತ್ಯಾಗರಾಜನಗರ, ಅಲ್ಲಿಂದ ಬಂದಿದ್ದೀರಿ. ಈಗ ತಮಗೆ ಮೊದಲನೇ ಪ್ರಶ್ನೆ ಕಲ್ಪಸಾಧನದಲ್ಲಿ ಜನಪ ಎಂದರೆ ಯಾವ ಗಣವು? ಜನಪ ಎಂದರೆ ಯಾವ ಗಣವು? ಮಾನುಷೋತ್ತಮರು ಅಂತಲೂ ಅಂತಾರೆ, ಮನುಷ್ಯ ಚಕ್ರವರ್ತಿಗಳು ಅಂತಲೂ ಅಂತಾರೆ. ಮನುಷ್ಯ ಚಕ್ರವರ್ತಿಗಳೇ ಸರಿಯಾದ ಉತ್ತರ. ಜನಪ ಎಂದರೆ ಮಾನುಷ ಚಕ್ರವರ್ತಿಗಳು. ಓಕೆ. ಮುಂದಿನ ಪ್ರಶ್ನೆ ತಮಗೆ, ಯಾವ ಗಣದವರಲ್ಲಿ ಅಸುರಾವೇಶ, ಅಜ್ಞಾನಾದಿ ದೋಷಗಳು ಮತ್ತು ತ್ರಿಗುಣಜನ್ಯವಾದ ವಿಕಾರಗಳು ಇರುವುದಿಲ್ಲ? ಇನ್ನೊಂದ್ಸರಿ ಕೇಳ್ತೀನಿ. ಯಾವ ಗಣದವರಲ್ಲಿ ಅಸುರಾವೇಶ, ಅಜ್ಞಾನಾದಿ ದೋಷಗಳು ಮತ್ತು ತ್ರಿಗುಣಜನ್ಯವಾದ ವಿಕಾರಗಳು ಇರುವುದಿಲ್ಲ? ರುಜುಗಣಿಸ್ತವೆ. ರುಜುಗಣದವರಲ್ಲಿ ಸರಿಯಾದ ಉತ್ತರ. ಸ್ವಲ್ಪ ಲವಲೇಶವೂ ಇರೋದಿಲ್ಲ ಅಲ್ವಾ? ಅಜ್ಞಾನಾದಿ ದೋಷಗಳು ಲವಲೇಶವೂ ಇರೋದಿಲ್ಲ. ಮಹಾನುಭಾವರು. ಈಗ ಮೂರನೇ ಪ್ರಶ್ನೆ ತಮಗೆ, ಹರಿಯ ಕೃಪಾಬಲದಿಂದ ಯಾರಿಗೆ ಮಹಾಪ್ರಳಯದ ಪರ್ಯಂತರವೂ ಅಜ್ಞಾನಾದಿ ದೋಷಗಳು ಬರಲಾರವು? ಹರಿಯ ಕೃಪಾಬಲದಿಂದ ಯಾರಿಗೆ ಮಹಾಪ್ರಳಯ, ಈಗ ಆಗ್ತಾ ಇರೋ ಅಂಥ ಇಂಥ ಪ್ರಳಯ ಅಲ್ಲ, ಮಹಾಪ್ರಳಯದ ಪರ್ಯಂತರವೂ ಅಜ್ಞಾನಾದಿ ದೋಷಗಳು ಬರೋದಿಲ್ಲ ಯಾರಿಗೆ? ವಾರಿಜಾಸನ ಅಂದರೆ ಬ್ರಹ್ಮ, ವಾಣಿ, ಭಾರತೀ ದೇವಿಯರು, ವಾಯುದೇವರು ಮತ್ತು ಭಾರತಿ. ಇನ್ನೊಂದ್ಸಲ ಹೇಳ್ಬಿಡಿ ಕ್ರಮವಾಗಿ. ವಾರಿಜಾಸನ, ವಾಣಿ, ವಾಯು, ಬ್ರಹ್ಮ, ಭಾರತೀ ದೇವಿ. ಸರಿಯಾದ ಉತ್ತರ. ಅದಕ್ಕೆ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡಬೇಕು ಅಲ್ವಾ? ಹೌದು. ಭಾರತಿ ಭಕುತಿಯನು ಕೊಡುವುದು ಮಾರುತ ಸತಿ ನೀನು, ಮೂರು ಲೋಕದೊಳಗಾರು ನಿನಗೆ ಸರಿ, ಮೂರು ಲೋಕದೊಳಗಾರು ನಿನಗೆ ಸರಿ, ಮಾರಾರಿಗಳಿಂದ ಆರಾಧಿತಳೆ ಭಾರತಿ ಭಕುತಿಯನು ಕೊಡುವುದು ಮಾರುತ ಸತಿ ನೀನು. ಸುಂದರ ಶುಭಕಾರಿ ಸುಮನಸನಂದ ಶೋಭಿತ ಕಬರಿ, ಮಂದಹಾಸ ಮುಖದಿಂದ ನೋಡಿಯನ್ನ, ಮಂದಹಾಸ ಮುಖದಿಂದ ನೋಡಿಯನ್ನ, ಕಂದನೆಂದು ಎನ್ನ ಮುಂದಕ್ಕೆ ಕರಿಯೆ ಭಾರತಿ ಭಕುತಿಯನು ಕೊಡುವುದು ಮಾರುತ ಸತಿ ನೀನು. ಅಜ್ಞಾನಾದಿ ದೋಷಗಳ ಲವಲೇಶವೂ ಇಲ್ಲದಂಥ ಭಾರತೀ ದೇವಿಯರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ನಮಗೂ ಏನಂದರೆ ಒಳ್ಳೆ ಸುಜ್ಞಾನವನ್ನು ಅನುಗ್ರಹ ಮಾಡೋದು ಹಂಗೆ ಅಂಥೇಳಿ. ಇನ್ನು ಕೊನೆಯ ಪ್ರಶ್ನೆ ಬರೋಕ್ಕಿಂತ ಮುಂಚೆ ತಾವು ಏನು ಮಾಡ್ಕೊಂಡಿದ್ದೀರಮ್ಮ? ನಾನು ಹೌಸ್ ವೈಫ್ ಫಸ್ಟ್ ಅಷ್ಟೇ. ಮತ್ತೇನಾದ್ರು ತಮ್ಮ ಒಂದು ಸಾಧನೆ, ವೈಯಕ್ತಿಕ ಸಾಧನೆ ಆಗಲಿ ಇದಾಗಲಿ ಏನಾದ್ರು ಇದೆಯಾ? ಅಂದರೆ ಮಾಮೂಲಿ ಎಲ್ಲರೂ ಮಾಡುವಂಥದ್ದೇನೆ, ನಾನೇನು ಸ್ಪೆಷಲ್ ಏನಿಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ದಾಸರು ಹೇಳಿರೋದು ಬೇರೆ. ಅದಲ್ದಂಗೆ ತಾವು ಏನಂದರೆ ಈ ಸಂಘದಲ್ಲಿ ಇದ್ದು ಮಾಡಿ, ಸಂಘದಲ್ಲಿ ಹೌದು ಆ್ಯಕ್ಟಿವ್ ಮೆಂಬರ್ ಆಗಿದೆ. ಓಕೆ ಮ್ಯಾಮ್. ಕೊನೆ ಪ್ರಶ್ನೆ ಬರಲ್ಲ ತಮಗೆ? ಆದಿ ಮಧ್ಯ ಇಲ್ಲದ ಪರಮಾತ್ಮನಿಗೆ ನಿಮೇಷವು ಕೇವಲ ಔಪಚಾರಿಕವು ಎಂದು ಏನು ಸಾರಿ ಹೇಳುತ್ತವೆ? ಆದಿ ಮಧ್ಯ ಇಲ್ಲದ ಪರಮಾತ್ಮನಿಗೆ ನಿಮೇಷವು ಕೇವಲ ಔಪಚಾರಿಕವು ಎಂದು ಏನು ಸಾರಿ ಹೇಳುತ್ತವೆ? ವೇದಗಳು, ಪುರಾಣಗಳು ಎಲ್ಲ ಸಾರಿ ಹೇಳುತ್ತವೆ. ವೇದ ಪುರಾಣಗಳು ಸಾರಿ ಹೇಳು. ಸರಿಯಾದ ಉತ್ತರ. ವೇದ ಪುರಾಣ ಶಾಸ್ತ್ರಗಳು ವಂದಿಸಿ ಪೊಗಳಲು, ಮೋದದಿಂದ ಗಾಯಕರು ಮೌರಿ ಪಾಡಲು ಅಂತಿದೆಲ್ಲ. ಆ ಥರ ಅವನಿಗೆ ಏನಂದರೆ ಸುಮ್ಮನೆ ಈ ಆದಿ ಅಂತ್ಯ ಮಧ್ಯ ಇಲ್ಲದಂಥ ಪರಮಾತ್ಮ ಅಂಥೇಳಿ ತಾವು ಒಂದು ಈ ಕಾರ್ಯಕ್ರಮದಲ್ಲಿ ಬಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ಧನ್ಯವಾದ.